ಏ ಪುಟ್ಟ ಕ್ಲಿಕ್ಬಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಯಾನೋ? ಇಲ್ಲ ಅಣ್ಣ. ಬೇಗ ಸಬ್ಸ್ಕ್ರೈಬ್ ಮಾಡಬೇಕು. ಏನು ಮುಖ ನೋಡ್ತಿದ್ಯಾ? ಹೋಗೋ. ಆಯ್ತಣ್ಣ, ಸಬ್ಸ್ಕ್ರೈಬ್ ಮಾಡ್ತೀನಿ. ಹೇ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಟಿಕೆಟ್ಸ್ಗಳನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ರಿಯಲ್ ಕ್ರಿಕೆಟ್ 20 ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತೇ ಇದೆ, ಟಿಕೆಟ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್. ನೀವೇನಾದರೂ RCPL ಆಪ್ಷನ್ ಅನ್ಲಾಕ್ ಮಾಡಬೇಕಾದ್ರೆ ಅಥವಾ ನೀವು ಸ್ಟೇಡಿಯಂ ಪರ್ಚೇಸ್ ಮಾಡಬೇಕಾದ್ರೆ ಟಿಕೆಟ್ಸ್ಗಳು ತುಂಬಾನೇ ಮುಖ್ಯವಾಗಿರುತ್ತೆ. ಸೊ ಅದ್ರದ ಕೆಲವು ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಕೆಲವರು ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ಅಣ್ಣ ಫ್ರೀಯಾಗಿ ಟಿಕೆಟ್ಸ್ ತಗೊಳ್ಳೋದು ಹೇಗೆ, ಫ್ರೀಯಾಗಿ IPL ಆಪ್ಷನ್ ಅನ್ಲಾಕ್ ಮಾಡೋದು ಹೇಗೆ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಅದನ್ನ ಮುಂಬರೋ ವಿಡಿಯೋದಲ್ಲಿ ಮುಂಬರೋ ದಿನಗಳಲ್ಲಿ ಮಾಡ್ತೀನಿ. ಬಟ್ ಒನ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಫ್ರೀಯಾಗಿ ಏನು ಕೂಡ ಸಿಗೋದಿಲ್ಲ. ನೀವು ಟಿಕೆಟ್ ಪರ್ಚೇಸ್ ಮಾಡೋಕ್ಕಾಗ್ಲಿ ಅಥವಾ ಲೆವೆಲ್ ಅಪ್ ಮಾಡೋಕ್ಕಾಗ್ಲಿ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಸುಮ್ಮನೆ ಕೊಡೋಕ್ಕೆ ಅವ್ರಿಗೆ ಕೂಡ ಬಿಸ್ನೆಸ್ ಲಾಸ್ ಆಗುತ್ತಲ್ಲ. ಸೊ ಹಾಗೆ ಅವರು ಸುಮ್ಮನೆ ಫ್ರೀ ಕೊಡೋಕ್ಕೆ ಅವ್ರೇನು ನಮ್ಮ ಥರ ದಟ್ರಲ್ಲ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದರಲ್ಲಿ ಒಂದು 3 ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಟಿಕೆಟ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ, ಲೆವೆಲ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಮುಂಬರೋ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟ್ರಿಕ್ ನಂಬರ್ 1 ಕಡೆ ಬರೋದಾದ್ರೆ, ಇದು ಎಲ್ಲರಿಗೆ ಗೊತ್ತು, ಡೈಲಿ ರಿವಾರ್ಡ್ಸ್ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಡೈಲಿ ನಿಮಗೆ ಹಲವಾರು ರಿವಾರ್ಡ್ಸ್ಗಳಿರುತ್ತೆ. ಕಾಯಿನ್ಸ್ ಸಿಗುತ್ತೆ. ಡೇ 1ಗೆ 200 ಕಾಯಿನ್ಸ್, ಡೇ 2ಗೆ 200 ಕಾಯಿನ್ಸ್, ಡೇ 3ಗೆ 500 ಕಾಯಿನ್ಸ್, ಡೇ 4ಗೆ ಕೂಡ 500 ಕಾಯಿನ್ಸ್, ಡೇ 5, ಡೇ 6 ಹಾಗೂ ಡೇ 7ಗೆ ನಿಮಗೆ ಟಿಕೆಟ್ ಸಿಗಲಿದೆ. ಎಷ್ಟು ಸಿಗಲಿದೆ? 3, 5. ಸೊ 5 ಟಿಕೆಟ್ ಸಿಗಲಿದೆ ನಿಮಗೆ. ಒಂದು ವಾರಕ್ಕೆ ನಿಮಗೆ 5 ಟಿಕೆಟ್ ಸಿಗುತ್ತೆ. 2 ವಾರ ನೀವು ಕಂಟಿನ್ಯೂಸ್ ಆಗಿ ಟಿಕೆಟ್ಸ್ಗಳನ್ನು ಕಲೆಕ್ಟ್ ಮಾಡಿದ್ರೆ 10 ಆಗುತ್ತೆ. ಸೊ ಹಾಗೆ ಪ್ರತಿ ವೀಕ್ ನಿಮಗೆ 5 ಟಿಕೆಟ್ಸ್ ಇಲ್ಲಿ ಆರಾಮ್ಸೆ ಫ್ರೀ ಆಗಿ ಸಿಗುತ್ತೆ. ಬಟ್ ಒನ್ ಥಿಂಗ್ ಏನಂದ್ರೆ, ನೀವು ಪ್ರತಿದಿನ ಕೂಡ ರಿವಾರ್ಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಒಂದಿನ ಕೂಡ ನೀವು ಮರ್ತೋಯ್ತು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದು ಮತ್ತೆ ಫಸ್ಟ್ ಇಂದ ಆಗುತ್ತೆ. ಡೇ 1 ಮತ್ತೆ ನೀವು ಕಾಯ್ಬೇಕಾಗುತ್ತೆ ಡೇ 7 ತನಕ. ಸೊ ಇದನ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಒಂದು ವೀಕಿಗೆ ನಿಮಗೆ 5 ಟಿಕೆಟ್ ಫ್ರೀ ಆಗಿ ಸಿಗುತ್ತೆ. ಇದು ಒನ್ ಆಫ್ ದ ಟ್ರಿಕ್. ಇನ್ನು ಕೆಲವರು RCPL ಆಪ್ಷನ್ ಅನ್ನ ಹೇಗೆ ಫ್ರೀಯಾಗಿ ಅನ್ಲಾಕ್ ಮಾಡೋದು ಅಂತ ಕೇಳ್ತಿದ್ದೀರಾ. ಸೊ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ, ಅದನ್ನ ಫ್ರೀಯಾಗಿ ನಾವು ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನೀವು ಟಿಕೆಟ್ಸ್ಗಳನ್ನ ಕೊಡಬೇಕಾಗುತ್ತೆ. ಪ್ಲಸ್ ನಿಮ್ಮ ಹತ್ರ ಲೆವೆಲ್ 4 ಆಗಿರಬೇಕು. ಅದರ ಕ್ರೈಟೀರಿಯಾ ಏನಂದ್ರೆ, ಲೆವೆಲ್ 4 ಪ್ಲಸ್ 20 ಟಿಕೆಟ್ಸ್ನ ನೀವು ಕೊಡಬೇಕಾಗುತ್ತೆ ಅದನ್ನ ಅನ್ಲಾಕ್ ಮಾಡೋಕ್ಕೆ. 20 ಟಿಕೆಟ್ಸ್ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಡೈಲಿ ರಿವಾರ್ಡ್ಸ್ನ ನಿಮಗೆ 5 ಟಿಕೆಟ್ ಪ್ರತಿ ವಾರ ಸಿಗುತ್ತೆ. ನೀವು 4 ವಾರ ಕಂಟಿನ್ಯೂಸ್ ಆಗಿ ಕಲೆಕ್ಟ್ ಮಾಡಿದ್ರೆ ಆಯ್ತಲ್ಲ, 20 ಟಿಕೆಟ್ಸ್ ಅಲ್ಲೇ ಆಗೋಯ್ತು. ಹಾಗೆ ನೀವು ಲೆವೆಲ್ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಲೆವೆಲ್ ಇನ್ಕ್ರೀಸ್ ಟ್ರಿಕ್ನ ನಾನು ಮುಂಬರೋ ವಿಡಿಯೋಗಳಲ್ಲಿ ಮಾಡ್ತೀನಿ. ಇದು ಬರೀ ಟಿಕೆಟ್ಸ್ ಇನ್ಕ್ರೀಸ್. ಇನ್ನು ಟ್ರಿಕ್ ನಂಬರ್ 2 ಬಗ್ಗೆ ಮಾತಾಡೋದಾದ್ರೆ, ನೀವು ಪ್ರೊಫೈಲ್ ಅಂತ ಕಾಣ್ತಿದೆಯಲ್ಲ, ಆ ಸೆಕ್ಷನಿಗೆ ನೀವು ಬರಬೇಕು. ಆ ಸೆಕ್ಷನಿಗೆ ಬಂದ್ರೆ ನಿಮಗೆ ಇಲ್ಲಿ ಸೈಡ್ ಕಾಣ್ತಾ ಇದೆಯಲ್ಲ, ಮ್ಯಾಚ್ ಗೋಲ್, ಮೈಲ್ ಸ್ಟೋನ್ ಗೋಲ್, ಟೂರ್ನಮೆಂಟ್ ಗೋಲ್ ಅಂತ, ಅದು ಅವ್ರು ಕೊಟ್ಟಿರೋ ಕೆಲವು ಚಾಲೆಂಜಸ್. ನೀವು ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ 2 ಟಿಕೆಟ್ ಸಿಗುತ್ತೆ. 1 ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ 2 ಟಿಕೆಟ್ ಸಿಗುತ್ತೆ. ಟೂರ್ನಮೆಂಟ್ ಗೋಲ್ನ ಕಂಪ್ಲೀಟ್ ಮಾಡಿದ್ರೆ ಏನೋ 5 ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಬಟ್ ಮ್ಯಾಚ್ ಗೋಲ್ ಹಾಗೂ ಮೈಲ್ ಸ್ಟೋನ್ ಗೋಲ್ನ ನೀವು ಕಂಪ್ಲೀಟ್ ಮಾಡಿದ್ರೆ 2 ಟಿಕೆಟ್ಸ್ ನಿಮಗೆ ಸಿಗುತ್ತೆ. ನಿಮ್ಗೆ ಏನಾದರೂ ಚಾಲೆಂಜ್ ಕಷ್ಟ ಆಯಿತು, ನನ್ನ ಕೈಲಿ ಮಾಡಕ್ಕೆ ಅನ್ಸಿಲ್ಲ ಅಂತ ಅಂದ್ರೆ, ನೀವು ಈ ಚಾಲೆಂಜ್ನ ಸ್ಕಿಪ್ ಮಾಡಿ ಒಂದು ಹೊಸ ಚಾಲೆಂಜ್ ಅನ್ನು ಕೂಡ ನೀವು ನೋಡ್ಬೋದು. ಸ್ಕಿಪ್ ಅಂತ ಇರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಬರುತ್ತೆ. ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ ಒಂದು ವಿಡಿಯೋ ನೋಡುವ ಮುಖಾಂತರ ನೀವು ಗೋಲ್ ಅನ್ನ ಸ್ಕಿಪ್ ಮಾಡ್ಬೋದು. ಓಕೆ, ನಾನಿಲ್ಲಿ ಸಕ್ಸಸ್ಫುಲಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದ್ದೀನಿ ಗೋಲ್. ಆ್ಯಂಡ್ ನೋಡ್ಬೋದು ನೀವು ಇಲ್ಲಿ ಬೇರೆ ಚಾಲೆಂಜ್ ಬಂದಿದೆ, ದ ಮೇಡನ್ ಚಾಲೆಂಜ್. ಅಂದರೆ ನೀವು ಮೇಡನ್ ಓವರ್ ಹಾಕಬೇಕಾಗುತ್ತೆ 20 ಓವರ್ಸ್ ಮ್ಯಾಚಲ್ಲಿ. ಅದು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೀವೇನಾದರೂ ಒಂದು ಸಕ್ಸಸ್ಫುಲ್ ಆಗಿ ಒಂದು ಮೇಡನ್ ಓವರ್ ಮಾಡಿದ್ರಿ ಅಂದರೆ, ಒಂದು 20 ಓವರ್ ಮ್ಯಾಚಲ್ಲಿ, ಕ್ವಿಕ್ ಮ್ಯಾಚಲ್ಲಿ, ಅಥವಾ ಏನೇ ಟೂರ್ನಮೆಂಟ್ ಆಡಿದ್ರು ಕೂಡ 20 ಓವರ್ಸ್ ಆಗಿರಬೇಕು. ನೀವೇನು ಸಕ್ಸಸ್ಫುಲಿ ಮೇಡನ್ ಓವರ್ ಮಾಡಿದ್ರು ಅಂದರೆ ನಿಮಗೆ 2 ಟಿಕೆಟ್ಸ್ ಅವ್ರ ಕಡೆಯಿಂದ ಕೊಡ್ತಾರೆ. ನಾನು ನಿಮ್ಗೊಂದು ಡೆಮೋ ತೋರಿಸ್ತೀನಿ ಇಲ್ಲಿ. ಈಗ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ, ಪ್ರೂಫ್ಸ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಆಡಿ ಎಷ್ಟು ಟಿಕೆಟ್ಸ್ ಬರುತ್ತೆ ಅಂತ. ಇದು ನಾನು ಬೇರೆ ಅಕೌಂಟಲ್ಲಿ ಇದ್ದೀನಿ, ನಾನು ಹೊಸ ಅಕೌಂಟಲ್ಲಿ. ನೋಡ್ಬೋದು ಮ್ಯಾಚ್ ಗೋಲಲ್ಲಿ ಫಸ್ಟ್ ಮ್ಯಾಚ್ 3 ಮ್ಯಾಚ್ ಗೋಲ್ಸ್ ಇದೆ. ಒಂದು ಲೂಸ್ ನಾಟ್ ಮೋರ್ ದ್ಯಾನ್ 4 ವಿಕೆಟ್ಸ್ ಇನ್ 20 ಓವರ್ಸ್ ಮ್ಯಾಚ್. ಇನ್ನೊಂದು ಸ್ಕೋರ್ 2 ಹಾಫ್ ಸೆಂಚುರೀಸ್ ಬೈ ದ ಸೇಮ್ ಬ್ಯಾಟ್ಸ್ಮನ್ ಇನ್ ಬೋತ್ ದ ಇನ್ನಿಂಗ್ಸ್ ಅಂಡ್ ವಿನ್ ದ ಟೆಸ್ಟ್ ಮ್ಯಾಚ್. ಇದು ಟೆಸ್ಟ್ ಮ್ಯಾಚ್, ಬೋರಿಂಗ್ ಅನ್ಸ್ಬೋದು, ಹಿಂಸೆ ಕೂಡ ಆಡ್ಬೋದು ಆಗಕ್ಕೆ. ಆ್ಯಂಡ್ ಟೂರ್ನಮೆಂಟ್ ಗೋಲ್, ಅಸೋಸಿಯೇಟ್ ಟೂರ್ನಮೆಂಟ್ ಅಂದರೆ ನೀವು ಅದನ್ನು ಫಸ್ಟ್ ಅನ್ಲಾಕ್ ಮಾಡಬೇಕು. ಅಲ್ಲಿ ಮತ್ತೆ ಟಿಕೆಟ್ಸ್ ಅದು ಇದು ಲೆವೆಲ್ ಎಲ್ಲ ಕಂಡೀಷನ್ ಇದೆ. ಸೊ ನಮ್ಗೆ ಈಗ ಈಸಿಯಾಗಿರೋದು ಏನಂದರೆ, ಮ್ಯಾಚ್ ಗೋಲ್ ಕ್ವಿಕ್ ಮ್ಯಾಚ್ ಆಗಿ ನೀವು ಹೋಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಏನು ಕಂಡೀಷನ್ ಕೊಟ್ಟಿದ್ದಾರೆ, 4 ವಿಕೆಟ್ಗಿಂತ ಜಾಸ್ತಿ ನಾವು ಕಳ್ಕೊಬಾರ್ದು ವಿಕೆಟ್ಸು. ದಟ್ಸ್ ದ ಮೇನ್ ಕಂಡೀಷನ್. ನೀವು ಒಂದು ಕ್ವಿಕ್ ಮ್ಯಾಚ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಟೀಮ್ ಆಗಲಿ, ಏನಾದರೂ ಆಗಲಿ, IPL ಆದರೂ ಆಗಲಿ, ಇಂಟರ್ನ್ಯಾಷನಲ್ ಆದರೂ ಆಗಲಿ, ಏನಾದರೂ ಆಗಲಿ, ನಾನು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಒನ್, ನೀವು 20 ಓವರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ, 20 ಓವರಲ್ಲಿ ನೀವು 4 ವಿಕೆಟ್ಸ್ಗಿಂತ ಜಾಸ್ತಿ ಕಳ್ಕೊಳ್ಬಾರ್ದು. ಫಸ್ಟ್ ಬ್ಯಾಟಿಂಗ್ ಆದರೂ ಪರವಾಗಿಲ್ಲ, ಸೆಕೆಂಡ್ ಬ್ಯಾಟಿಂಗ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ 4 ವಿಕೆಟ್ ಒಳಗೆ ನೀವು ವಿನ್ ಆಗಬೇಕು ಮ್ಯಾಚ್ ಅಂತ. ವಿನ್ ಆದರೂ ಕೂಡ, ವಿನ್ ಲೂಸ್ ಅದು ಕೂಡ ಅವರು ಕಂಡೀಷನ್ ಕೊಡಲಿಲ್ಲ. ನೋಡೋಣ, ಪ್ಲೇಯಿಂಗ್ 11 ಕೂಡ ಅಷ್ಟೇ ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಹೋಗ್ತಾ ಹೋಗೋಣ. ಈಗ
ವಿನ್ ಆದರೆ ಟಾಸ್ ವಿನ್ ಆದರೆ ನೋಡೋಣ. ಫಸ್ಟ್ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ, ಅಪೋನೆಂಟ್ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾರೆ. ನಾವೀಗ ಏನು ಮಾಡಬೇಕು ಅಂದರೆ ಫುಲ್ ಸ್ಕಿಪ್ ಮಾಡಬೇಕು, ನಮಗೆ ಬೌಲಿಂಗ್ ಮಾಡಬಾರ್ದು. ನಮಗೆ ಇಂಪಾರ್ಟೆಂಟ್ ಏನು, ನಾವಿಲ್ಲಿ ಮ್ಯಾಚ್ ವಿನ್ ಆಗೋಕ್ಕೆ ಕೂಡ ಬಂದಿಲ್ಲ, ನಾವು ಮ್ಯಾಚ್ ಗೋಲನ್ನು ಕಂಪ್ಲೀಟ್ ಮಾಡೋಕ್ಕೆ ಬಂದಿರೋದು. ಸೊ ಯಾವುದೋ ಒಂದು ಬೌಲರ್ ಸೆಲೆಕ್ಟ್ ಮಾಡಿ ಫಸ್ಟಿಗೆ. ಓಕೆ, ನಿಮಗೆ ಆಡಬೇಕನ್ಸಿದ್ರೆ ಆಡಿ, ಇಲ್ಲ ಅಂದರೆ ಆಟೋ ಪ್ಲೇ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ ಅದು. ನಮಗೆ ಈಗ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು 4 ವಿಕೆಟ್ ಒಳಗೆ ನಾವು ಸ್ಕೋರ್ ಮಾಡಬೇಕು ಅಂತ. ಸೊ ಫುಲ್ ಇನ್ನಿಂಗ್ಸನ್ನು ನೀವು ಆಟೋ ಪ್ಲೇ ಮಾಡಿಬಿಡಿ, ಒಂದು ಆ್ಯಡ್ ನೋಡಬೇಕಾಗುತ್ತೆ. ಓಕೆ ಗೈಸ್, ಇಲ್ಲಿ ಆಟೋ ಪ್ಲೇ ಮಾಡಿ ಆಗಿದೆ. 20 ಓವರ್ಸಿಗೆ 164 ಹೊಡೆದಿದ್ದಾರೆ, ನಮಗೆ 161 ಬೇಕು. ಓಕೆ, ಈಗ ನೀವು ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ನ ಸೆಲೆಕ್ಟ್ ಮಾಡಿ ಆಡೋದಾದರೆ ಆಡಿ. ನಿಮಗೇನು ಆಡಬೇಕು ಅಂತ ಇಷ್ಟ ಇದ್ದರೆ ಆಡ್ಬೋದು, ಬಟ್ 4 ವಿಕೆಟ್ಗಿಂತ ಜಾಸ್ತಿ ಹೋಗೋದಾಗೆ ನೋಡ್ಕೊಳ್ಬೇಕು. ನಮಗೀಗ ಬೇಗ ಕೆಲಸ, ನೀವೇನಾದರೂ ಬೇಗ ಟಿಕೆಟ್ಸ್ ಅರ್ಜೆಂಟ್ ಬೇಕು, ನಮಗೆ ಆಡೋಷ್ಟು ಪುರ್ಸೋತಿಲ್ಲ ಅಂತ ಹೇಳಿದರೆ ಬೇಗ ಒಂದು ಆಟೋ ಪ್ಲೇ ಮಾಡ್ಬೋದು. ಇಲ್ಲಿ ಮಾಡುವಾಗ ಆಟೋ ಪ್ಲೇ ಫುಲ್ ಇನ್ನಿಂಗ್ಸ್ ಮಾಡಬೇಡಿ. ಫುಲ್ ಇನ್ನಿಂಗ್ಸ್ ಮಾಡಿದರೆ ಕೆಲವೊಮ್ಮೆ 5 ವಿಕೆಟ್ ಕೂಡ ಹೋಗಿರುತ್ತೆ, 6 ವಿಕೆಟ್ ಕೂಡ ಹೋಗಿರುತ್ತೆ. ಓಕೆನಾ, ನಮಗೆ ಇಲ್ಲಿ ಗೆಲ್ಲೋದು ಸೋಲೋದು ಇಂಪಾರ್ಟೆಂಟ್ ಅಲ್ಲ. 5 ಓವರ್ಸ್ ಆಟೋ ಪ್ಲೇ ಮಾಡೋಣ. 4 ವಿಕೆಟ್ ಏನು ಉಳಿಸ್ಕೊಳ್ಬೇಕು. ನೋಡಿ, ಇಲ್ಲಿ 1 ವಿಕೆಟ್ ಹೋಗಿದೆ ಒಂದು ಆಟೋ ಪ್ಲೇ ಮಾಡಿದ್ದಕ್ಕೆ. ಚಿಂತೆ ಇಲ್ಲ, ಇನ್ನೂ 3 ವಿಕೆಟ್ಸ್ ನಮ್ಮ ಕೈಯಲ್ಲಿದೆ. ಸೆಕೆಂಡ್ ಆಟೋ ಪ್ಲೇ ಮಾಡಿದರೆ ಏನಾಗುತ್ತೆ, 2 ವಿಕೆಟ್ ಹೋಗಿದೆ. ಇನ್ನೊಂದು ಆಟೋ ಪ್ಲೇ ಮಾಡೋಣ. 3 ವಿಕೆಟ್ ಹೋಗಿರುತ್ತಾ? ಎಸ್, 3 ವಿಕೆಟ್ ಹೋಗಿರುತ್ತೆ. ಡು ನಾಟ್ ಲೂಸ್ ಮೋರ್ ದ್ಯಾನ್ 4 ವಿಕೆಟ್ಸ್ ಅಂತ ಬೇರೆ ಇದೆ. ಒಂದು ಆಟೋ ಪ್ಲೇ ಮಾಡಿದರೆ ಮೋಸ್ಟ್ಲಿ 4 ವಿಕೆಟ್ ಹೋಗ್ಬೋದು, 4 ವಿಕೆಟ್ಗಿಂತ ಜಾಸ್ತಿ ಹೋಗಬಾರ್ದು. ಹೋಗೋದಿದ್ರೆ ಒಳ್ಳೆಯದು. 23 from 30 ಮೋಸ್ಟ್ಲಿ. ಎಸ್, 3 ವಿಕೆಟಲ್ಲೇ ಮ್ಯಾಚ್ ಮುಗಿದಿದೆ. ಇಲ್ಲಿ ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಲೆಟ್ಸ್ ಸಿ, ಇಂಡಿಯಾ ವಿನ್ ಬೈ 7 ವಿಕೆಟ್ಸ್. ವಿನ್ ಆದರೂ ಒಳ್ಳೆಯದು. ಶಿಖರ್ ಧವನ್ ಮ್ಯಾನ್ ಆಫ್ ದ ಮ್ಯಾಚ್. ಎಸ್, ನೋಡ್ಬೋದು ಇಲ್ಲಿ ಫಸ್ಟ್ ಅಚೀವ್ಮೆಂಟ್ ಅನ್ಲಾಕ್ ಅಂತ ಬರುತ್ತೆ ನಿಮಗೆ. ಫಸ್ಟ್ ಗೋಲ್ಸಲ್ಲಿ ಲೂಸ್ ನಾಟ್ ಮೋರ್ ದೆನ್ 4 ವಿಕೆಟ್ಸ್ ಇನ್ 20 ಓವರ್ಸ್ ಮ್ಯಾಚ್, ಅಲ್ಲಿ ನಿಮಗೆ ಟಿಕ್ ಮಾರ್ಕ್ ಬರುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಟಿಕೆಟ್ಸ್ಗಳು ಸಿಗುತ್ತೆ. ಆಗಿದೆ. ಆಮೇಲೆ ಏನು, ಕಲೆಕ್ಟ್ ಅಂತ ಒತ್ತಿ. ಎಸ್, ಓಕೆ, ಏನಿದು ಒಂದೇ ಟಿಕೆಟ್ ಬರ್ತಾ ಇದೆ. ಓಕೆ, ಇರಲಿ. ಬಿನ್ ರಿವೈಡೆಡ್ ವಿತ್ ಓನ್ಲಿ 1 ಟಿಕೆಟ್ ಅಂತ ಬರ್ತಿದೆ. ವಿಡಿಯೋ ನೋಡಿದ್ರು ಡಬಲ್ ಮಾಡ್ತಿಲ್ಲ. ವಾಟ್ ದ ಹೆಲ್ ಇಸ್ ಹ್ಯಾಪ್ನಿಂಗ್. ಇರಲಿ, ಅದು ಕೆಲವೊಮ್ಮೆ ಹಾಗೆ ಆಗ್ತದೆ, ನಿಮಗೆ ಸಿಗುತ್ತೆ. ಅದು ಮತ್ತೆ ಕೆಲವೊಮ್ಮೆ ಅಪ್ಡೇಟ್ ಆಗುತ್ತೆ. ಹಾಗೆ ಈಗ ನೋಡೋಣ, 200 ಕಾಯಿನ್ಸ್ ಬಂತು, ಒಂದೇ ಟಿಕೆಟ್ ಬಂತು. ಒಂದಾದರೂ ಬಂತಲ್ಲ. ಸೊ ನೀವು ಒಂದಂತ ಅಷ್ಟು ಕೀಳಾಗಿ ನೋಡಬೇಡಿ, ಒಂದಾದರೂ ಸಿಕ್ಕಿದೆ. ಡಬಲ್ ಆಗಬೇಕಿತ್ತಲ್ಲ, ಇದೇನು ಒಂದೊಂದು ಸರಿ ಹಾಗೆ ಆಗುತ್ತೆ. ಇದು ಇನ್ನೊಂದು ಟ್ರಿಕ್ ಏನು ಅಂತ ಹೇಳಿದರೆ, 3ನೇ ಟ್ರಿಕ್, ಫೈನಲ್ ಟ್ರಿಕ್. ನೀವಿಲ್ಲಿ ಚಾಲೆಂಜ್ ಮೋಡ್ ಅಂತಿದೆಯಾ? ಓಕೆ, ನೀವಿಲ್ಲಿ ಚಾಲೆಂಜ್ ಮೋಡ್ ಅಂತ ಕಾಣ್ತಿದೆಯಲ್ಲ ಕೆಳಗೆ, ರೋಡ್ ಟು ವರ್ಲ್ಡ್ ಕಪ್ ಕೆಳಗೆ ಚಾಲೆಂಜ್ ಮೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ IPL ಚಾಲೆಂಜಸ್ ಇರುತ್ತೆ ನಿಮಗೆ, IPL ಬ್ಯಾಟಲ್ಸ್. ನೋಡ್ಬೋದು, ಫಸ್ಟ್ ಟೈರ್ 1ನಲ್ಲಿ ನೀವು 7750 ಕಾಯಿನ್ ಗೆಲ್ಬೋದು, ಪ್ಲಸ್ 2 ಟಿಕೆಟ್ಸ್ ಕೂಡ ಗೆಲ್ಲುವ ಸಾಧ್ಯತೆ ಇದೆ ನಿಮಗೆ. ನೀವೇನಿಲ್ಲ, ಜಸ್ಟ್ ನೀವು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾ ಹೋದರೆ ಸಾಕು. ಇದು ನೋಡಿ, ಇದಿದೆ, ಎಷ್ಟು 10 ಲೆವೆಲ್ಸ್ ಇದೆ. ನೀವು ಫಸ್ಟ್ ಲೆವೆಲಿಂದ ಮಾಡ್ತವೇ ಹೋಗಬೇಕು. 90 ನೀಡೆಡ್ ಆಫ್ 12 ಬಾಲ್ಸ್. ನೀವು 19 ರನ್ಸ್ನ ಚೇಸ್ ಮಾಡಬೇಕು 12 ಬಾಲ್ಸಲ್ಲಿ. ಇದು ಡೆಕ್ಕನ್ ವರ್ಸಸ್ ರಾಜಸ್ಥಾನ್, ಹಳೆಯ ಮ್ಯಾಚ್ ಇದು, 2008 ಆ ಟೈಮಲ್ಲಿ. ನೀವು ಈ ಚಾಲೆಂಜಸ್ನ ಕಂಪ್ಲೀಟ್ ಮಾಡಿದ್ರು ಕೂಡ ನಿಮಗೆ ಟಿಕೆಟ್ಸ್ ಅಸೈನ್ ಆಗಿರುತ್ತೆ. ಇದೆಲ್ಲ ಅನ್ಲಾಕ್ ಆಗಿಲ್ಲ, ನೀವು ಫಸ್ಟಿಂದ ಆಡ್ತಾನೆ ಬರಬೇಕು. ಓಕೆ, ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಟಿಕೆಟ್ಸ್ಗಳು ಒಂಚೂರಾದರೂ ಕಲೆಕ್ಟ್ ಮಾಡ್ಬೋದು. ಓಕೆ ಗೈಸ್, ಇದು ಕೆಲವು ಸಿಂಪಲ್ ಟಿಪ್ಸ್ ನಿಮ್ಮ ಟಿಕೆಟ್ಸ್ಗಳನ್ನು ಇನ್ಕ್ರೀಸ್ ಮಾಡೋಕ್ಕೆ. ಏನು ಕಷ್ಟ ಏನಿಲ್ಲ, ಜಸ್ಟ್ ಸಿಂಪಲ್. ನೀವು ಫ್ರೀ ಅಂತ ಇಷ್ಟಾದರೂ ನೀವು ಸ್ವಲ್ಪ ಟೈಮ್ ಕೊಡಲಿಲ್ಲ ಅಂದರೆ ನಿಮಗೆ ಫ್ರೀಯಾಗಿ ಏನೂ ಸಿಗಲ್ಲ ರಿಯಲ್ ಕ್ರಿಕೆಟ್ 20ಲಿ. ಈ ಥರ ಚಾಲೆಂಜಸ್ನ ನೀವು ಕಂಪ್ಲೀಟ್ ಮಾಡ್ತಾನೆ ಇರಬೇಕಾಗುತ್ತೆ. ಮುಂಬರುವ ದಿನಗಳಲ್ಲಿ ಲೆವೆಲ್ ಕೂಡ ಹೇಗೆ ಅಪ್ಡೇಟ್, ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ಮಾಡಿ ಅಂತ. ಇದು ಸದ್ಯಕ್ಕೆ 3 ಟ್ರಿಕ್ಸ್ನ ನಿಮಗೆ ಹೇಳಿದ್ದೀನಿ. ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವು ಮಹಾನುಭಾವರು ಯೂಟ್ಯೂಬರ್ಸ್ ಏನಿದಾರಲ್ಲ, ಇಲ್ಲೀಗಲ್ ವೇಯಿಂದ ಟಿಕೆಟ್ಸ್ಗಳನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಕಾಯಿನ್ಸ್ಗಳನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಪೇಯ್ಡ್ ಲೀಗ್ಸ್, ಈಗ ವರ್ಲ್ಡ್ ಕಪ್ ಈಗ ಪೇಯ್ಡ್ ಇದೆ, ಸೊ ಅದನ್ನು ಅವರು ಇಲ್ಲೀಗಲ್ ವೇಯಲ್ಲಿ ಅನ್ಲಾಕ್ ಮಾಡೋದಾಗಿರ್ಬೋದು. ಇಲ್ಲೀಗಲ್ ಅಂದರೆ ನಿಮಗೆ ಅರ್ಥ ಆಗಿರಬೇಕು, H ಇಂದ ಸ್ಟಾರ್ಟ್ ಆಗುತ್ತಲ್ಲ ವರ್ಡ್, ಅದನ್ನು ಯೂಸ್ ಮಾಡಿ, ಆ ಟ್ರಿಕ್ನ ಯೂಸ್ ಮಾಡಿ, ಬೇಡದಿದ್ದ ಟ್ರಿಕ್ಸ್ನ ಯೂಸ್ ಮಾಡಿ ಅನ್ಲಾಕ್ ಮಾಡೋರು ಕೂಡ ಕೆಲವರು ಇರ್ತಾರೆ. ಸೊ ಅಂಥವ್ರನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ರಿಯಲ್ ಕ್ರಿಕೆಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಅದೇ ಥರ ಇದೆ. ನೀವು ಥರ್ಡ್ ಪಾರ್ಟಿ ಆ್ಯಪ್ಸಿಂದ ಏನಾದರೂ ನಮ್ಮನ್ನು
ಏನಾದರೂ ಪರ್ಚೇಸ್ನ ನೀವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಐ ಡಿ ಪರ್ಮನೆಂಟ್ಲಿ ಬ್ಯಾನ್ ಆಗುತ್ತೆ. ನಿಮ್ಮ ಐ ಡಿ ಪರ್ಮನೆಂಟ್ಲಿ ಬ್ಯಾನ್ ಆಗುತ್ತೆ. ನೀವು ಇನ್ನು ಮುಂದೆ RC ಕ್ರಿಕೆಟ್ 20ನ ಆಡೋಕ್ಕೆ ಆಗಲ್ಲ. ಸೊ ಅಂಥ ಮೋಸ ಜಾಲಗಳಿಗೆ ಬೀಳಬೇಡಿ. ಇದೇ ಲೀಗಲ್ ಟ್ರಿಕ್ನ ಫಾಲೋ ಮಾಡಿಯೇ ನೀವು ಗಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಳಿದಿದ್ದು ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ನೀವು ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ರಿಕ್ ಬೀಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್.